ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಬಗ್ಗೆ ಹರಿದಾಡ್ತಾ ಇದ್ದಂತಹ ಆತಂಕಗಳಿಗೆ ಇದೀಗ ಸ್ಪಷ್ಟನೆ ಸಿಕ್ಕಿದೆ. ಸರ್ಕಾರ ಈ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ, ಬದಲಿಗೆ ಅನರ್ಹರನ್ನ ಹೊರಗುಳಿಸೋಕೆ ಫಿಲ್ಟರ್ ಪ್ರಕ್ರಿಯೆ ಆರಂಭಿಸಿದ್ದು ಮಹಿಳೆಯರಲ್ಲಿ ಇದೀಗ ಆತಂಕ ಸೃಷ್ಟಿಯಾಗಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಫಿಲ್ಟರ್ಗೆ ಸರ್ಕಾರ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅನರ್ಹರಿಗೆ ಗೇಟ್ ಪಾಸ್ ನೀಡೋಕೆ ಸರ್ಕಾರ ಇದೀಗ ಮುಂದಾಗಿರುವಂತದ್ದು. ಸರ್ಕಾರದ ಯಾವುದೇ ಗ್ಯಾರಂಟಿ ಯೋಜನೆಗಳು ಕೂಡ ನಿಲ್ಲೋದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ, ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರತಿಪಕ್ಷಗಳ ವದಂತಿಗೆ ದಯವಿಟ್ಟು ಕಿವಿಗೊಡಬೇಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತವೆ, ಆದ್ರೆ ಇಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ಖಾತೆ ಇರುತ್ತಲ್ಲ, ಅದಕ್ಕೂ ಕೂಡ ಈಗ ಹಣ ಹೋಗ್ತಾ ಇದೆ. ಹೀಗಾಗಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ದೃಢೀಕರಣ ಮುಖ್ಯ. ಹಾಗಾಗಿ ಯಾರೆಲ್ಲ ಇದ್ದಾರೆ ಅವರ ದೃಢೀಕರಣ ಮುಖ್ಯ. ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳೋಕೆ ಈಗ ಮತ್ತೆ ಅರ್ಜಿಯನ್ನ ಹಾಕಲಾಗುತ್ತೆ. ಹಾಗಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸೋಕೆ ಹೇಳಲಾಗಿದೆ ಹೊರತು ಈ ಯೋಜನೆಯನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಗ್ಯಾರಂಟಿ ಯೋಜನೆಗಳು 100ಕ್ಕೆ 100ರಷ್ಟು ಮುಂದುವರಿಯುತ್ತೆ. ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳ ಬಹುಮುಖ್ಯ ಪಾಲು ಸಿಕ್ಕಿರೋದು ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ. ಅತಿ ಹೆಚ್ಚು ಫಲಾನುಭವಿಗಳು ಈ ಎರಡು ಸ್ಕೀಮ್ ಅನ್ನ ಬಳಸ್ಕೊಳ್ತಾನೆ ಇದ್ದಾರೆ. ಹಾಗಾಗಿ ಈ ಹಿಂದೆ ನಾವು 6 ತಿಂಗಳಿಂದ ಏನು ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಬರ್ತಾ ಇಲ್ವಲ್ಲ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದುಡ್ಡಿನ ಹೊಳೆ ಸುಮ್ಮನೆ ವ್ಯತ್ಯಯ ಆಗ್ತಾ ಇದೆ. ಯಾರಿಗೂ ಸಿಗಬೇಕಾಗಿರೋರನ್ನ ಬಿಟ್ಟು ಸಿಗದೆ ಬೇಕಾಗದೆ ಇರೋರಿಗೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಮತ್ತೊಮ್ಮೆ ಅರ್ಜಿಯನ್ನ ಇಲ್ಲಿ ಹಾಕ್ಲಾಗುತ್ತೆ. ಆ ಅರ್ಜಿ ಯಾಕೆ ಹಾಕ್ಲಾಗುತ್ತೆ ಅಂತ ಅಂದ್ರೆ, ಈ ಹಿಂದೆ ನೋಡಿ 5 ವರ್ಷದಕ್ಕೆ ಅಂತ ಮಾಡಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ. ಹಾಗಿದ್ರೆ 2 ವರ್ಷದಲ್ಲಿ ಯಾರು ಸಾವನ್ನಪ್ಪಿರ್ತಾರಲ್ವಾ. ಹಾಗಾಗಿ ಆ 2 ವರ್ಷದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿಯನ್ನ ಪಡ್ಕೊಂಡಿದ್ರು ಅವರೆಲ್ಲ ಇವಾಗ ಸಪೋಸ್ ಸಾವನ್ನಪ್ಪಿದ್ರೆ ಅಂಥವರ ಗೃಹಲಕ್ಷ್ಮಿ ಸ್ಕೀಮನ್ನು ಕಟ್ ಮಾಡಲಾಗುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಏನಿದೆ, ಈ ಯೋಜನೆಗಳ ಬಗ್ಗೆ ಹರಿದಾಡ್ತಾ ಇರುವಂಥ ಗೊಂದಲಕ್ಕೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತೆರೆಯನ್ನು ಎಳೆದಿದ್ದಾರೆ. ನೋಡಿ, ಯೋಜನೆಗಳನ್ನು ನಿಲ್ಲಿಸೋ ಪ್ರಶ್ನೆ ನಮಗಿಲ್ಲ, ಅದರ ಬದಲಿ ಅನರ್ಹರನ್ನ ಹೊರಗುಳಿಸಿ ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸೋದು ಸರ್ಕಾರದ ಉದ್ದೇಶ ಅಂತ ಹೇಳಿರುವಂಥದ್ದು. ನಾನು ಆಗಲೇ ಹೇಳಿದೆ, ಈ ಯೋಜನೆ ಮಾಡುವಾಗ ಬಹಳಷ್ಟು ಜನ ಹೆಸರು ನೋಂದಾಯಿಸಿರ್ತಾರೆ ಯಜಮಾನಿಯರು ಅಂತ ಹೇಳಿ. 60 ವರ್ಷ 70 ವರ್ಷ ಆಗಿರುತ್ತೆ, ಬಹುಶಃ ಇವಾಗ ಅವರು ಕಾಲವಾಗಿರ್ಬೋದು, ಮರಣ ಹೊಂದಿರ್ಬೋದು. ಹಾಗಾಗಿ ಅವರ ಅಕೌಂಟ್ಗೆ ಈಗಲೂ ಕೂಡ ದುಡ್ಡು ಹೋಗ್ತಾನೆ ಇದೆ. ಅದನ್ನು ತಪ್ಪಿಸೋಕೆ ಇಲ್ಲಿ ವ್ಯರ್ಥ ಹಣ ಮಾಡದೇ ಇರೋದಕ್ಕೆ ಫಲಾನುಭವಿಗಳಿಗೆ ಸಿಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮರು ಅರ್ಜಿಯನ್ನು ಹಾಕಲಾಗುತ್ತೆ. ಮೃತಪಟ್ಟವರ ಹೆಸರಲ್ಲಿ ನಕಲಿ ಖಾತೆಗಳಿಗೆ ಹಣ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಫಲಾನುಭವಿಗಳ ಮರು ದೃಢೀಕರಣ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಇದರ ಭಾಗವಾಗಿ ಹೆಸರು, ವಿಳಾಸ, ಬ್ಯಾಂಕ್ ಖಾತೆ ಈ ವಿವರಗಳನ್ನು ಮತ್ತೆ ಪರಿಶೀಲಿಸೋಕೆ ಈಗ ಮುಖ್ಯಮಂತ್ರಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ಭರವಸೆ ಕೊಟ್ಟಂತೆ ಎಲ್ಲ ಗ್ಯಾರಂಟಿ ಯೋಜನೆಗಳು 100ಕ್ಕೆ 100ರಷ್ಟು ಮತ್ತೆ ಮುಂದುವರಿಯುತ್ತವೆ. ದಯವಿಟ್ಟು ನೀವು ವಿರೋಧ ಪಕ್ಷಗಳು ನಿಲ್ಲಿಸ್ಬಿಡ್ತಾರೆ, ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಇವ್ಯಾವುದು ಸಿಗೋದಿಲ್ಲ ಅಂತ ಮಾತನ್ನ ಹೇಳ್ತಾ ಇದ್ರೆ ಅಂತ ಊಹಾಪೋಹಗಳನ್ನು ನಂಬೇಡಿ ಅಂತ ಡಿ ಕೆ ಶಿವಕುಮಾರ್ ಇಲ್ಲಿ ಹೇಳಿರುವಂಥದ್ದು. ಹಾಗಾಗಿ ವದಂತಿಗಳಿಗೆ ಕಿವಿಗೊಡಬೇಡಿ, ಇದು ಮುಂದುವರಿಯುತ್ತೆ, ಆದರೆ ಮತ್ತೆ ನೀವು ಮರು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇಲ್ಲಿ ಮರು ದೃಢೀಕರಣವನ್ನು ನಾವು ಮಾಡಬೇಕು. ಸತ್ತವರ ಅಕೌಂಟ್ಗೂ ಕೂಡ ದುಡ್ಡು ಹೋಗ್ತಾ ಇದೆ, ಯೂಸ್ ಮಾಡದೇ ಇರೋರ ಅಕೌಂಟ್ಗೂ ಕೂಡ ದುಡ್ಡು ಹೋಗ್ತಾ ಇದೆ. ಯಾಕೆ ಹಣದ ಹೊಳೆಯನ್ನ ದುಂದು ವೆಚ್ಚ ಮಾಡೋದು? ಫಲಾನುಭವಿಗಳಿಗೆ ಸಿಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅದನ್ನ ಮರು ದೃಢೀಕರಣವನ್ನ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈಗ ಫಲಾನುಭವಿಗಳಿಗೆ ಸಿಗ್ಲಿ ಅಂತ ಹೇಳಿ ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಈ 2 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಬಹುಮುಖ್ಯ ಪಾಲು ಸಿಗ್ತಾ ಇರೋದು ಕೂಡ ಈ 2 ಒಂದು ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿಗೆ ಮಾತ್ರ. ಹಾಗಾಗಿ ಇದರಲ್ಲಿ ಸೋರಿಕೆ ಆಗ್ತಾ ಇರೋದನ್ನ ತಪ್ಪಿಸೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಮೇಜರ್ ಸರ್ಜರಿಯನ್ನ ಮಾಡ್ತಾ ಇದೆ. ಗೃಹಲಕ್ಷ್ಮಿಯ ಪ್ರತಿ ಮನೆ ಯಜಮಾನಿಗೆ ಏನು ಪ್ರತಿ ತಿಂಗಳು 2,000 ರೂಪಾಯಿ ಹೋಗುತ್ತಲ್ಲ, ಆ ಒಂದು ನಿಟ್ಟಿನಲ್ಲಿ ಇದು ಸುಮ್ಮನೆ ಬೇಡದೇ ಇರೋರಿಗೆ ಅಥವಾ ಇಲ್ಲಿ ಯೂಸ್ ಮಾಡದೇ ಇರೋರಿಗೆ ಹೋಗದೇ ಇರೋದನ್ನ ತಪ್ಪಿಸೋಕೆ ಈಗ ಮುಖ್ಯಮಂತ್ರಿಗಳು ಈ ತರದ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.